ಥ್ರಿಲ್ಲರ್ ಸಿನಿಮಾಗಳ ರೆಕಮೆಂಡೇಶನ್ ನಡೀತಾ ಇತ್ತು ಅಂಡ್ ಇದು ಅದರ ಎರಡನೇ ಭಾಗ. ಹೋದ್ ಸಾರಿ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಕನ್ನಡ ಥ್ರಿಲ್ಲರ್ಗಳು ಅಥವಾ ಕನ್ನಡದಲ್ಲಿ ಡಬ್ಬ ಆಗಿರೋ ಸಿನಿಮಾಗಳಿದ್ರೆ ಅವುಗಳ ಬಗ್ಗೆ ಹೇಳಿ ಅಂತ. ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಿನೇ ಮತ್ತೊಂದು ಲೀಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಂಟ್ರೊಡಕ್ಷನ್ ಅಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ನಂಬರ್ 1 ದ ಟೀಚರ್. ಟೈಟಲ್ ನೋಡಿ ಅರೆ ಯಾವ್ದೋ ಪಾಠ ಹೇಳೋ ಮೇಷ್ಟ್ರು ಕಥೆ ಇರ್ಬೇಕು, ಇದ್ಯಾಕೆ ಲೀಸ್ಟ್ ಅಲ್ಲಿದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಬಿಕಾಸ್ ಈ ಟೀಚರ್ ಅಮ್ಮನ್ ಕಥೆ ಇದೆಯಲ್ಲ, ನೀವ್ ಅನ್ಕೊಂಡ್ ಹಾಗಂತೂ ಇಲ್ಲ. ಸರಿ, ವಿಷಯ ಏನಂದ್ರೆ ದೇವಿಕಾ ಒಬ್ಳು ಸ್ಪೋರ್ಟ್ಸ್ ಟೀಚರ್. ಒಂದು ದಿನ ಕೆಲ್ಸ ಮುಗಿಸಿ ಮನೆಗೆ ತುಂಬಾ ಲೇಟ್ ಆಗಿ ಬರ್ತಾಳೆ, ಒಂಥರ ಸಪ್ಪೆ ಆಗಿ ಕೂತಿರ್ತಾಳೆ ಅಂಡ್ ಈ ಕಡೆ ಗಂಡನ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ತಿರೋದಿಲ್ಲ. ಸೊ ಅವಳು ಈ ತರ ಯಾಕೆ ಡಲ್ ಆಗಿದ್ದಾಳೆ, ಅಂಥದ್ದೇನಾಯ್ತು, ಏನೇನ್ ನಡೀತು ಅದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಬಟ್ ತಿಳ್ಕೊಂಡ ಮೇಲೆ ಈ ಕಥೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಂತೂ ಪಕ್ಕಾ. ಆಕ್ಚುಲಿ ರಿವೆಂಜ್ ಮತ್ತೆ ಸೆಕ್ಷುವಲ್ ಅಸಾಲ್ಟ್ ಎರಡನ್ನೂ ಬ್ಲೆಂಡ್ ಮಾಡಿ ಬರ್ದಿರೋ ಸಿನಿಮಾ ಇದು. ಸಖತ್ ಇಂಟೆನ್ಸ್ ಆಗಿದೆ ಅಂಡ್ ಆಲ್ಸೋ ರಿವೆಂಜ್ ಅಂದಾಗ ಉದ್ದೇಶ ಚೆನ್ನಾಗಿರ್ಬೇಕು, ಒಳ್ಳೆ ಇಂಟೆಂಟ್ ಇರ್ಬೇಕು, ಸ್ಟ್ರಾಂಗ್ ಮೋಟಿವ್ ಅಂತೂ ಬೇಕೇ ಬೇಕು ಅಲ್ವಾ. ಸೊ ಅವೆಲ್ಲದನ್ನ ಒಟ್ಟಿಗೆ ತಂದಿರೋ ಈ ಕಥೆ ಒಬ್ಬಳ ದಿಟ್ಟವಾದ ಮಹಿಳೆಯ ಸುತ್ತ ಸುತ್ತತ್ತೆ. ಮಿಸ್ ಮಾಡ್ಕೋಬೇಡಿ, ಅದರಲ್ಲೂ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇರೋ ಥ್ರಿಲ್ಲರ್ಗಳನ್ನ ಇಷ್ಟಪಡೋರು ಖಂಡಿತ ಇದನ್ನ ನೋಡ್ಲೇಬೇಕು. ರೈಟಿಂಗ್ ಮಧ್ಯೆ ಒಂದಷ್ಟು ಕಡೆ ಇನ್ಕನ್ಸಿಸ್ಟೆಂಟ್ ಆಗಿದೆ, ನರೇಶನ್ ಸ್ವಲ್ಪ ಪುಲ್ ಬ್ಯಾಕ್ ಮಾಡುತ್ತೆ ಅಂತ ಅಂದ್ರೂ ಹೆವಿ ಡಿಸ್ಟರ್ಬಿಂಗ್ ಆಗಿರೋ ಸಿನಿಮಾ ಇದು. ಒರಿಜಿನಲಿ ಮಲಯಾಳಂ ಬಟ್ ಕನ್ನಡದಲ್ಲೂ ಸಿಗತ್ತೆ, ಹೋಗಿ ನೋಡಿ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ತತ್ಸಮ ತದ್ಭವ. ಪ್ರಜ್ವಲ್ ದೇವರಾಜ್ ಅವರ ಫಿಲ್ಮೋಗ್ರಫಿಲಿ ಬಂದಿರೋ ತರಾವರಿ ಸಿನಿಮಾಗಳ ಬಗ್ಗೆ ನಮ್ಗೆಲ್ಲಾ ಗೊತ್ತಿರೋದೇನೆ. ಬಟ್ ಅದನ್ನ ಸೈಡಿಗಿಟ್ಟು ನೋಡಿದ್ರೆ ಈ ಪರ್ಟಿಕ್ಯುಲರ್ ಸಿನಿಮಾ ನಿಜವಾಗ್ಲೂ ನನಗೆ ಆಶ್ಚರ್ಯ ಅನ್ಸೋ ಹಾಗೆ ಮಾಡ್ಬಿಡ್ತು, ಅದು ಕೂಡ ಥಿಯೇಟರ್ ಅಲ್ಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ ಹೋಗಿದ್ದಾಗ. ಎನಿವೇಸ್, ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿ ಒಬ್ಳು ಮಹಿಳೆ ಆರಿಕಾ ಅಂತ ಹೆಸರು. ಅವಳು ತನ್ನ ಗಂಡ ಎಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಲ್ಲ, ಏನಾಗಿರ್ಬೋದು ಅಂತ ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ ಅಷ್ಟೇ. ಅದಾದ್ಮೇಲೆ ಶುರು ಆಗತ್ತೆ ನೋಡಿ ಆಟ. ಲೈಕ್ ಸಖತ್ ಟೈಟ್ ಆಗಿರೋ ಒಂದು ಇನ್ವೆಸ್ಟಿಗೇಷನ್ ಫ್ರಮ್ ದ ಬಿಗಿನಿಂಗ್ ನಮ್ಮನ್ನ ಎಳೆದು ಕೂರ್ಸ್ಬಿಡತ್ತೆ. ಇಂಟ್ರೆಸ್ಟಿಂಗ್ ಆಗೇ ಹೋಗುತ್ತೆ ಅಂಡ್ ಆ ಕೇಸಲ್ಲಿರೋ ಟ್ವಿಸ್ಟ್ಗಳು ಮತ್ತೆ ವಿಚಾರಣೆ ಹಂತ ಹಂತವಾಗಿ ಮುಂದೆ ಹೋದ ಹಾಗೆಲ್ಲ ಪ್ರಶ್ನೆಗಳು ಹೆಚ್ಚಾಗ್ತಾನೆ ಇರ್ತವೆ, ನಾವು ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಅಂಡ್ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ತಲೆಗೇನೆ ಕೈ ಹಾಕಿಲ್ಲ ಅಂದ್ರೆ ವಾಪಸ್ ಬಂದು ಕಮೆಂಟ್ ಮಾಡಿ ಆಯ್ತಾ. ಇನ್ನು 2 ಗಂಟೆ ರನ್ ಟೈಮ್ ಇರೋ ಈ ಕುತೂಹಲಕಾರಿ ಥ್ರಿಲ್ಲರ್ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ಹಾಗೆ ಯಾವುದೇ ಬೇಡದೆ ಇರೋ ಮುಜುಗರ ಆಗುವಂತ ಸನ್ನಿವೇಶಗಳು ಕೂಡ ಇಲ್ಲ. ಸೊ ಆರಾಮಾಗೆ ಫ್ಯಾಮಿಲಿ ಸಮೇತ ಕೂತು ನೋಡಬಹುದು. ಅಲ್ಲ ಗುರು, ನೀನೇನೋ ರಿವ್ಯೂವರ್, ವಿಡಿಯೋಗೋಸ್ಕರ ಎಲ್ಲಾ OTTನೂ ತಗೊಂಡಿರ್ತೀಯ, ಬಟ್ ನಾವು ತಗೋಬೇಕು ಅಂದ್ರೆ ಛೇ ದುಡ್ಡೆಲ್ಲ ಕೊಡೋದಕ್ಕಾಗಲ್ಲ. ಬಟ್ ಒಳ್ಳೆ ಐಡಿಯಾ ಅಂತೂ ಕೊಡ್ತೀನಿ, ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಈಸ್ ಮೈ ಡೀಲ್ ಅನ್ನೋ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಆಪ್ ಓಪನ್ ಮಾಡಿ ಮೊಬೈಲ್ ನಂಬರ್ ಕೊಟ್ಟು ಪಿನ್ ಕ್ರಿಯೇಟ್ ಮಾಡಿ ಲಾಗಿನ್ ಆದ್ರೆ ಈ ತರದ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕೆಳಗಡೆ ಗೋ VIP ಅಂತ ಕಾಣ್ತಾ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗ್ತೀರಾ. ಅಂಡ್ ದೆನ್ ಇಲ್ಲಿ 299 OTT ಪ್ಯಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಪ್ಲೈ ಕೂಪನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರೋ ಕೂಪನ್ ಕೋಡ್ ಅನ್ನ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ 100% ಕ್ಯಾಶ್ ಬ್ಯಾಕ್ ಕೊಟ್ಬಿಡ್ತಾರೆ. ನೀವು ಕಟ್ಟೋ ಅಂತ ₹300 ನಿಮಗೆ ವಾಪಸ್. ಸೊ ಅದನ್ನ ತಗೊಂಡು ಪೇಮೆಂಟ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿ ನಂತರ ವಾಪಸ್ ಗೋ VIP ಗೆ ಬಂದ್ರೆ ಇಲ್ಲಿ ಮ್ಯಾನೇಜ್ ಆಕ್ಟಿವೇಶನ್ ಕೋಡ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಎಂಟರ್ ಆಗಿ OTT ಪ್ಲೇ ಸಬ್ಸ್ಕ್ರಿಪ್ಷನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈಗ ಅಲ್ಲೊಂದು ಕೋಡ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಟೇಕ್ ಮೀ ಟು OTT ಪ್ಲೇ ಬಟನ್ ಒತ್ತಿದ್ರೆ ಆ ಅಪ್ಲಿಕೇಶನ್ ಗೆ ರೀಡೈರೆಕ್ಟ್ ಆಗ್ತೀರಾ. ಸೊ ಅಲ್ಲಿ ಕೋಡ್ ಅನ್ನ ಪೇಸ್ಟ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಮುಗೀತು, 10 OTT ಪ್ಲಾಟ್ಫಾರ್ಮ್ ಗಳ 1 ತಿಂಗಳು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಇನ್ನ ಕ್ಯಾಶ್ ಬ್ಯಾಕ್ ವಿಚಾರಕ್ಕೆ ಬಂದ್ರೆ ವಾಪಸ್ ಈಸ್ ಮೈ ಡೀಲ್ ಅಪ್ಲಿಕೇಶನ್ ನ ಓಪನ್ ಮಾಡಿ ಅದು ನಿಮಗೆ ವಾಲೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಅದನ್ನ ಬಿಲ್ ಪೇಮೆಂಟ್ ಗಳಿಗೆ ರೀಚಾರ್ಜ್ ಗಳಿಗೆ ಬಳಸಬಹುದು. ಇನ್ನ ಅಮೆಜಾನ್ ಪ್ರೈಮ್ ಗೆ 999 OTT ಪ್ಯಾಕ್ ಅನ್ನ ತಗೋಬೇಕು, ಅದಕ್ಕೂ ಕೂಪನ್ ಕೋಡ್ ಇದೆ, 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಸಖತ್ ಅಡ್ವಾಂಟೇಜ್ ಅಲ್ವಾ. ಸೊ ಖಂಡಿತ ಹೋಗಿ ಚೆಕ್ ಮಾಡಿ, ಅಗತ್ಯ ಇರೋದನ್ನ ಪರ್ಚೇಸ್ ಮಾಡಿ. ನಂಬರ್ 3 ಕೂಮನ್. ಡೈರೆಕ್ಟರ್ ಜೀತು ಜೋಸೆಫ್ ಅವ್ರ ಬಗ್ಗೆ ಯಾರಿಗ್ ತಾನೇ ಗೊತ್ತಿರಲ್ಲ ಹೇಳಿ. ಅದೇ ದೃಶ್ಯಂ ಸಿನಿಮಾ ನಿರ್ದೇಶಕರು. ಅವರೊಂಥರ ಈ ಸ್ಲೋಬನ್ ಥ್ರಿಲ್ಲರ್ಗಳಲ್ಲೇ ಪಂಟ್ರಾಗೋಗಿದ್ದಾರೆ. ಇನ್ಫ್ಯಾಕ್ಟ್ ಆ ಕ್ರಾಫ್ಟ್ ಅನ್ನ, ರೈಟಿಂಗ್ ಅನ್ನ ಇಷ್ಟಪಡ್ತೀರಾ ಅಂದ್ರೆ ನಿಮಗೆ ಈ ಸಿನಿಮಾ ಸಖತ್ತಾಗಿ ವರ್ಕ್ ಆಗತ್ತೆ. ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಗಿರಿ ಅಂತ, ಒಬ್ಬ ಇಂಟೆಲಿಜೆಂಟ್ ಕಾನ್ಸ್ಟೇಬಲ್. ಈಗ ಅವನು ಕೆಲಸ ಮಾಡ್ತಾ ಇರೋಂತ ಊರಲ್ಲಿ ಒಂದಾದ ಮೇಲೊಂದು ಸಾವುಗಳು ಆಗ್ತಾ ಇರ್ತವೆ. ಹಾಗೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂತ ಗಿರಿಗೆ ಒಂದು ಪ್ಯಾಟರ್ನ್ ಕೂಡ ಸಿಗತ್ತೆ. ಸೊ ಅದು ಏನು, ಇವರೆಲ್ಲ ಯಾಕೆ ಸಾಯ್ತಾ ಇದ್ದಾರೆ ಅಂಡ್ ಇಲ್ಲಿರೋ ಟ್ವಿಸ್ಟ್ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡೇ ತಿಳ್ಕೋಬೇಕು. ಇನ್ನು ಆಗ್ಲೇ ಹೇಳಿದ ಹಾಗೆ ಇಟ್ಸ್ ಅ ಸ್ಲೋ ಬರ್ನ್ ಥ್ರಿಲ್ಲರ್. ಎಸ್ಟಾಬ್ಲಿಷ್ ಆಗೋದಕ್ಕೆ ಟೈಮ್ ತಗೊಳತ್ತೆ, ಆ ವರ್ಲ್ಡ್ ಅಲ್ಲಿ ಇನ್ವೆಸ್ಟ್ ಆಗ್ತೀವಿ ಕೂಡ. ಅಂಡ್ ದೆನ್ ಟ್ವಿಸ್ಟ್ಗಳು ಓಪನ್ ಅಪ್ ಆಗ್ತಿದ್ದ ಹಾಗೆ ಸಿನಿಮಾ ಮೊಮೆಂಟಮ್ ಎತ್ಕೊಂಡು ಓಡೋದಕ್ಕೆ ಶುರು ಆಗತ್ತೆ. ಬಟ್ ಆಕ್ಚುಲಿ ನನಗೆ ಜೀತು ಅವರ ರೈಟಿಂಗ್ ತುಂಬಾ ಇಷ್ಟ, ಅದು ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನಮ್ಮನ್ನ. ಆಲ್ಸೋ ಗಿರಿ ಅನ್ನೋ ಪಾತ್ರಕ್ಕೆ ಕೊಟ್ಟಿರೋ ಆರ್ಕ್ ದಟ್ ವಾಸ್ ಬ್ಯೂಟಿಫುಲ್. ಜೊತೆಗೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಮತ್ತೆ ಬ್ಲಾಕ್ ಮ್ಯಾಜಿಕ್ ಅನ್ನ ಬ್ಲೆಂಡ್ ಮಾಡಿರೋದ್ರಿಂದ ಇದರ ಸ್ಟೋರಿ ಲೈನ್ ಕೂಡ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅಂಡ್ ಆಲ್ಸೋ ಟೆಕ್ನಿಕಲಿ ಅದರಲ್ಲೂ ನೈಟ್ ವಿಜುವಲ್ಸ್ ನ ಇಂಟ್ರಿಗ್ಯೂಯಿಂಗ್ ಆಗಿ ಸೆರೆ ಹಿಡಿದಿದ್ದಾರೆ. ಸೊ ಕೂಮನ್ ನ ಮಿಸ್ ಮಾಡ್ದೇನೆ ಕಣ್ ತುಂಬಿಕೊಳ್ಳಿ. ಸದ್ಯಕ್ಕೆ ಮಲಯಾಳಂನಲ್ಲಿ ಮಾತ್ರ ಸಿಗ್ತಾ ಇದೆ ವಿತ್ ಸಬ್ ಟೈಟಲ್ಸ್. ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್. ನಂಬರ್ 4 ಏಳುಮಲೆ.
ಹೋದ ವರ್ಷ ರಿಲೀಸ್ ಆದಂತ ಕನ್ನಡ ಸಿನಿಮಾಗಳಲ್ಲಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಒನ್. ಸಿಕ್ಕಾಪಟ್ಟೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಇದು. ಹೀರೋಗೆ ಇದು ಎರಡನೇ ಚಿತ್ರ ಅಂಡ್ ಡೈರೆಕ್ಟರ್ನ ಮೊದಲ ಸಿನಿಮಾ. ಬಟ್ ಹಾಗಿದ್ರೂ ಸಹ ಪುನೀತ್ ರಂಗಸ್ವಾಮಿ ಅವರು ನನ್ನನ್ನ ತುಂಬಾನೇ ಇಂಪ್ರೆಸ್ ಮಾಡ್ಬಿಟ್ರು. ಇನ್ಫ್ಯಾಕ್ಟ್ ಅಲ್ಲಿದ್ದಂತ ಬರವಣಿಗೆ, ಆ ಸೆಟ್ ಪೀಸಸ್ ಅದ್ಯಾವ್ದು ನನಗೆ ಒಬ್ಬ ಡೆಬ್ಯೂ ಡೈರೆಕ್ಟರ್ನ ಕೆಲಸ ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ನೀಟಾಗಿಟ್ಟಿದ್ರು. ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿ ಇಬ್ರು ಪ್ರೇಮಿಗಳು ಒಂದು ದಿನ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡಿ ಒಂದು ಜಾಗದಲ್ಲಿ ಸಿಗಬೇಕು ಅಂತ ಅನ್ಕೋತಾರೆ. ಆದ್ರೆ ಆ ಪ್ರೊಸೆಸ್ ಅಲ್ಲಿ ಒಂದಾದ್ಮೇಲೊಂದು ಅಡೆತಡೆಗಳು ಬರ್ತಾನೆ ಹೋಗತ್ವೆ. ಸೊ ಅವೆಲ್ಲ ಏನು, ಅಲ್ಲಿಂದ ಏನೇನಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲೇ ನೋಡಿ. ಬಟ್ ಏನಂದ್ರೆ ಈ ಲೈನ್ ನ ಕೇಳಿ ಯಾವ್ದೋ ಲವ್ ಸ್ಟೋರಿ ಅಂತ ಅನ್ಕೋಬೇಡಿ. ಅಫ್ಕೋರ್ಸ್ ಲವರ್ಸ್ ಇಂದಾನೆ ಶುರುವಾಗಿ ಅವರ ಸುತ್ತಾನೆ ಸುತ್ತೋ ಅಂತ ಕಥೆ ಇದು. ಬಟ್ ಪ್ಯೂರ್ ಥ್ರಿಲ್ಲರ್, ಸಖತ್ತೊಳ್ಳೆ ರೈಟಿಂಗ್ ಇದೆ, ಕ್ಯಾರೆಕ್ಟರ್ಸ್ ನ ಸೂಪರ್ ಆಗಿ ಬರ್ದಿದ್ದಾರೆ ಅಂಡ್ ಒಂದೇ ಒಂದು ಅನ್ವಾಂಟೆಡ್ ಸೀಕ್ವೆನ್ಸ್ ಕೂಡ ಇಲ್ಲ ಸಿನಿಮಾದಲ್ಲಿ. ಸ್ಪೆಷಲಿ ಫಸ್ಟ್ ಹಾಫ್, ಅದರಲ್ಲೂ ಆ ಇಂಟರ್ವಲ್ ಪಾಯಿಂಟ್ ಅಲ್ಲಂತೂ ಈ ಕಥೆ ಬೇರೆನೆ ಹಂತಕ್ಕೆ ಹೋಗಿರುತ್ತೆ. ಐ ಮೀನ್ ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ. ಕ್ಲೈಮ್ಯಾಕ್ಸ್ ಅಲ್ಲಿ ಬಜೆಟ್ ಇಶ್ಯೂ ಆಯ್ತೋ ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ಕನ್ವೀನಿಯಂಟ್ ಆಗಿ ಬರ್ದಿದ್ದಾರೆ. ಬಿಟ್ರೆ ಇಡೀ ಸಿನಿಮಾ ಸೂಪರ್ ಆಗಿದೆ, ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಹಾಗೆ ಜಗ್ಗಪ್ಪ ಅವರ ಕ್ಯಾರೆಕ್ಟರ್ನ ನೀವಂತೂ ಮರೆಯಲ್ಲ. ಸೊ ಖಂಡಿತ ಹೋಗಿ ನೋಡಿ, ಸಿಗೋದು ZEE5 ನಲ್ಲಿ. ನಂಬರ್ 5 ಮೂರಾ. ಲಿಸ್ಟ್ ಅಲ್ಲಿ ಸೇರ್ತಾ ಇರೋ ಮೂರನೇ ಮಲಯಾಳಂ ಚಿತ್ರ. ಇದನ್ನ ಮೊಹಮ್ಮದ್ ಮುಸ್ತಫಾ ಅವರು ಡೈರೆಕ್ಟ್ ಮಾಡಿದ್ದಾರೆ. 4 ಜನ ಹುಡುಗರು ಕಾಲೇಜನ್ನ ಅರ್ಧಕ್ಕೆ ಬಿಟ್ಟಿರ್ತಾರೆ ಅಂಡ್ ಗ್ಯಾಂಗ್ಸ್ಟರ್ಗಳ ಜೊತೆ ಸೇರ್ಕೊಂಡು ಒಂದು ಅಲ್ಟಿಮೇಟ್ ಹೈಸ್ಟಿಗೆ ಕೈ ಹಾಕ್ತಾರೆ. ಸೊ ಅದು ಸಕ್ಸಸ್ಫುಲ್ ಆಯ್ತಾ, ಇಲ್ಲಿರೋ ಟ್ವಿಸ್ಟ್ ಏನು, ಎಮೋಷನ್ ಏನು ಅಂಡ್ ಆ ಕ್ಲೈಮ್ಯಾಕ್ಸ್ ಎಷ್ಟು ಶಾಕಿಂಗ್ ಆಗಿತ್ತು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ಆಕ್ಚುಲಿ ಇದು ರಿವೆಂಜ್ ಇಂದ ಕೂಡಿರೋ ಥ್ರಿಲ್ಲರ್ ಸಿನಿಮಾ. ಕಥೆಲಿ ಒಬ್ಬನೇ ಹೀರೋ ಅಂತ ಅಲ್ಲ, ಯಾರನ್ನೂ ಸೆಂಟ್ರಲೈಸ್ ಕೂಡ ಮಾಡಲ್ಲ ಇದು. ಆದ್ರೆ ಆ 4 ಜನ ಹುಡುಗರು ಫ್ರೆಂಡ್ಶಿಪ್ ಮತ್ತೆ ರಿವೆಂಜ್ ಸುತ್ತಾನೆ ಓಡ್ತಾ ಇರತ್ತೆ ಈ ಕಥೆ. ಒಂದ್ ರೀತಿ ಕ್ರೈಮ್ ಅನ್ನೋದನ್ನೇ ಸಖತ್ ಆರ್ಗನೈಸ್ಡ್ ಆಗಿ ರಿಯಲಿಸ್ಟಿಕ್ ಆಗಿ ತೋರಿಸ್ತಾ ಹೋಗಿದ್ದಾರೆ. ಇವನ್ ಲೊಕೇಶನ್ಸ್ ಕೂಡ ಅಥೆಂಟಿಕ್ ಆಗಿ ಕಾಣೋ ತರ ಚೂಸ್ ಮಾಡಿದ್ದಾರೆ. ಹಾಗೇನೆ ಆಕ್ಷನ್ಸ್ ಹೆವಿ ಬ್ರೂಟಲ್ ಆಗಿದೆ, ಲಿಟ್ರಲಿ ನೀವೇ ಕಳೆದು ಹೋಗ್ತೀರಾ. ಐ ಮೀನ್ ಆ ತರ ಇಂಟೆನ್ಸಿಟಿ ಇರೋ ಕಥೆ. ಸೆಕೆಂಡ್ ಹಾಫ್ ಅಂತೂ ಪೂರ್ತಿ ರಕ್ತಪಾತನೆ. ಸೊ ಖಂಡಿತ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅಮೆಜಾನ್ ಪ್ರೈಮ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ವಿತ್ ಸಬ್ ಟೈಟಲ್ಸ್ ಅವೈಲೇಬಲ್ ಇದೆ. ಶಾಕಾಹಾರಿ. ಐ ಥಿಂಕ್ ಸಿನಿಮಾ ಲವರ್ಸ್ ಮತ್ತೆ ಈ ಸರ್ಕಲ್ ಅಲ್ಲಿ ಆಕ್ಟಿವ್ ಇರೋರ್ನ ಬಿಟ್ಟು ಹೊರಗಡೆ ಇದು ಹೆಚ್ಚು ಜನರನ್ನ ತಲುಪಲಿಲ್ಲ ಅಂತ. ವೆರಿ ಅನ್ಫಾರ್ಚುನೇಟ್ ಆಲ್ಸೋ. ಯಾಕಂದ್ರೆ ಬೇರೆ ಭಾಷೆ ಸಿನಿಮಾಗಳು ಇವನ್ ಟಾಪ್ ಹೀರೋಗಳು ಇಲ್ಲ ಅಂತ ಅಂದ್ರೂ ಒಳ್ಳೆ ವರ್ಡ್ ಆಫ್ ಮೌತ್ ಬಂದ್ರೆ ಸಾಕು, ಬೆಂಗಳೂರು ಬಾಕ್ಸ್ ಆಫೀಸ್ ನ ಬಾಚ್ಕೊಂಡು ಹೋಗ್ತವೆ. ಸೊ ಅಂತದ್ರಲ್ಲಿ ಇಷ್ಟು ಒಳ್ಳೆ ಥ್ರಿಲ್ಲರ್ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಿಕಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕಾಗ್ಲಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ. ಎನಿವೇಸ್, ಇದರ ಒನ್ ಲೈನ್ ಕಡೆ ಬಂದ್ರೆ ನಮ್ಮ ಮುಖ್ಯ ಪಾತ್ರ ಸುಬ್ಬಣ್ಣ ಒಂದು ಪುಟ್ಟ ಹೋಟೆಲ್ನ ನಡೆಸ್ಕೊಂಡು ತನ್ನದೇ ಆದ ರೂಟೀನ್ ಜೊತೆಗೆ ಬದುಕ್ತಾ ಇರ್ತಾನೆ. ಬಟ್ ಒಂದು ದಿನ ಒಂದು ಘಟನೆಯಿಂದ ಅದೆಲ್ಲ ತಲೆ ಕೆಳಗಾಗ್ಬಿಡುತ್ತೆ. ಸೊ ಆ ಘಟನೆ ಯಾವುದು, ಏನು ಕಥೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆಕ್ಚುಲಿ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್, ಸ್ಪೆಷಲಿ ಮಲಯಾಳಂ ರೈಟಿಂಗ್ ಅನ್ನ ಇಷ್ಟಪಡೋರ್ಗೆ ಇದು ಡೆಫಿನೆಟ್ಲಿ ಇಷ್ಟ ಆಗತ್ತೆ. ತುಂಬಾ ಒಳ್ಳೆ ಅನುಭವನ ಕೊಡುತ್ತೆ. ಮಧ್ಯ ಒಂದಷ್ಟು ಕಡೆ ನಾವೇ ಇನ್ವೆಸ್ಟ್ ಆಗಿ ನೋಡ್ಬೇಕು ಅನ್ನೋದನ್ನ ಬಿಟ್ರೆ ಇಲ್ಲಿರೋ ಪಾತ್ರಗಳಾಗ್ಲಿ ಅವರ ಸುತ್ತ ಇರೋ ವಿಷಯಗಳಾಗ್ಲಿ ತುಂಬಾನೇ ಎಫೆಕ್ಟಿವ್ ಆಗಿದೆ. ಹೆವಿ ಇಂಟೆನ್ಸಿಟಿ ಜೊತೆಗೇನೆ ಕಥೆ ಹೋಗ್ತಾ ಇರತ್ತೆ. ಆಲ್ಸೋ ಕ್ಯಾರೆಕ್ಟರ್ಸ್ ಮತ್ತವರ ಪರ್ಫಾರ್ಮೆನ್ಸ್. ಒಂದು ಕಡೆ ರಂಗಾಯಣ ರಘು ಅವರು, ಮತ್ತೊಂದು ಕಡೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ತಿಂದು ಬಿಸಾಕಿದ್ದಾರೆ ಸಿನಿಮಾನ. ಇಲ್ಲಿ ಶಾಕಾಹಾರಿ ಅಂದ್ರೆ ಸಸ್ಯಾಹಾರಿ ಅಂತ ಅನ್ಕೋಬೇಡಿ. ಟೈಟಲ್ ನಲ್ಲಿ ಒಂದು ಲೆಟರ್ ಆ ಕಡೆ ಈ ಕಡೆ ಆಗಿದೆ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ನೀವೇ ಹೋಗಿ ನೋಡಿ ಅದನ್ನ ತಿಳ್ಕೊಳ್ಳಿ ಏನು ಅಂತ. ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ನಂಬರ್ 7 DNA. ಹೀಗೆ ಕ್ರಿಕೆಟ್ ನೋಡುವಾಗ ಮಧ್ಯೆ ಮಧ್ಯೆ ಈ ಸಿನಿಮಾದ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇತ್ತು. ಇಂಟ್ರೆಸ್ಟಿಂಗ್ ಅಂತಾನೂ ಅನಿಸ್ತು. ಸರಿ ನೋಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಕೂತೆ ಅಂಡ್ ಲಿಟ್ರಲಿ ವರ್ತ್ ವಾಚಿಂಗ್ ಅಂತಾನೆ ಹೇಳ್ತೀನಿ. ನೆಲ್ಸನ್ ಅವರು ಡೈರೆಕ್ಟ್ ಮಾಡಿರೋ ತಮಿಳ್ ಥ್ರಿಲ್ಲರ್. ಈ ಕಥೆ ಚೈಲ್ಡ್ ಟ್ರಾಫಿಕಿಂಗ್ ಕಾನ್ಸೆಪ್ಟ್ ಮೇಲೆ ನಿಂತಿರೋಂಥದ್ದು. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಪ್ಲಾಟ್ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಬಟ್ ಓವರ್ ಆಲ್ ಆಗಿ ಸಿನಿಮಾ ಸಖತ್ತಾಗಿ ಪ್ಯಾಕ್ ಆಗಿದೆ. ಸ್ಕ್ರೀನ್ ಪ್ಲೇ ಕೂಡ ಹೆವಿ ಟೈಟ್ ಆಗೇ ಇಟ್ಟಿದ್ದಾರೆ. ಎಕ್ಸೆಪ್ಟ್ ಹಾಡುಗಳು ಬೇಕಿದ್ರೆ ಸ್ಕಿಪ್ ಮಾಡಿನೂ ನೋಡ್ಬೋದು. ಆಲ್ಸೋ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ತರಾತುರಿ ಮಾಡಿದ್ರ ಅಂತ ಅನ್ಸತ್ತೆ. ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗತ್ತೆ. ಇನ್ನು ಈ ಸಿನಿಮಾ ಒರಿಜಿನಲಿ ತಮಿಳು ಭಾಷೆ, ಆದ್ರೆ ಹಾಟ್ಸ್ಟಾರ್ ನಲ್ಲಿ ಕನ್ನಡ ಡಬ್ಬಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಮಿಸ್ ಮಾಡ್ದೇನೆ ಹೋಗಿ ನೋಡಿ. ಲಾಸ್ಟ್ ಇನ್ ದ ಲೀಸ್ಟ್ ನಂಬರ್ 8 ಕೇಸ್ ಆಫ್ ಕೊಂಡಾಣ. ನಾರ್ಮಲಿ ಥ್ರಿಲ್ಲರ್ಗಳಲ್ಲೇ ಹಲವು ಕ್ಯಾಟಗರಿ ಇದೆ. ಅದರಲ್ಲಿ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಕೂಡ ಒಂದು ವಿಧ ಅಷ್ಟೇ. ಬಟ್ ಸ್ಟಿಲ್ ಅದರೊಳಗೆ ಈ ಸಿನಿಮಾ ಭಿನ್ನವಾಗಿ ನಿಲ್ಲತ್ತೆ ಅಂದ್ರೆ ತಪ್ಪಾಗಲ್ಲ. ರಿಲೀಸ್ ಆಗಿದ್ದು 2024. ಇವನ್ ಇದು ಕೂಡ ಹೆಚ್ಚು ಜನರನ್ನ ತಲುಪಲಿಲ್ಲ, ಅಂಡರ್ ರೇಟೆಡ್ ಆಗಿ ಉಳಿದ್ಬಿಡ್ತು. ಸೊ ಅದಕ್ಕಾಗಿನೇ ಲೀಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇದರ ಕಥೆ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಲ್ಲಿ ಒಂದಷ್ಟು ಕೊಲೆ ಕಳ್ಳತನ ನಡೆಯೋದಕ್ಕೆ ಶುರುವಾಗಿ ಪೊಲೀಸ್ನವರಿಗೆ ಬ್ಯಾಕ್ ಟು ಬ್ಯಾಕ್ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಅಂಡ್ ಇದೇ ಟೈಮ್ ಅಲ್ಲಿ ವಿಲ್ಸನ್ ಕೂಡ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಸ್ವಲ್ಪ ಕೋಪ ಜಾಸ್ತಿ. ಸೊ ಹಾಗಾಗಿನೇ ಒಂದು ಸಿಚುವೇಶನ್ ಅಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಸೊ ಅದು ಏನು, ಇದು ಯಾವ ತರದ ಕೇಸ್ ಅಂಡ್ ಈ ಸಿನಿಮಾ ಯಾಕೆ ಡಿಫರೆಂಟ್ ಅನ್ನೋದನ್ನ ಅಗೈನ್ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಆಕ್ಚುಲಿ ಸೀತಾರಾಮ್ ಬೆನಾಯ್ ವರ್ಕ್ ಆಯ್ತು, ಒಳ್ಳೆ ಅಪ್ರಿಸಿಯೇಷನ್ ಬಂತು ಅನ್ನೋ ಕಾರಣಕ್ಕೆನೆ 2ನೇ ಸಾರಿ ಅಸೋಸಿಯೇಟ್ ಆಗಿದ್ದು ವಿಜಯ್ ರಾಘವೇಂದ್ರ ಅವರು. ಅಂಡ್ ಅನ್ಕೊಂಡ ಹಾಗೇನೆ ಡೈರೆಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಕೂಡ ಇದನ್ನ ಚೆನ್ನಾಗೇನೆ ಡೆಲಿವರ್ ಮಾಡಿದ್ರು. ಅಂಡರ್ ರೇಟೆಡ್ ಅಂತ ಹೇಳ್ದೆ. ಸೊ ಇನ್ನ ಅದು ಕೆಳಗಡೆ ಇರೋದು ಬೇಡ. ಅಮೆಜಾನ್ ಪ್ರೈಮ್ ನಲ್ಲೇ ಅವೈಲೇಬಲ್ ಇದೆ, ಖಂಡಿತ ಹೋಗಿ ನೋಡಿ.
ಸೊ ಇದಿಷ್ಟು ಇವತ್ತಿಗೆ ನನ್ನ ಬಳಿ ಇದ್ದಂತ ರೆಕಮೆಂಡೇಶನ್. ಈ ಸೀರೀಸ್ ನ ಹೀಗೆ ಮುಂದುವರಿಸಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ನಿಮ್ಮ ಕಡೆಯಿಂದನೂ ಅಷ್ಟೇ ಒಳ್ಳೆ ಸಪೋರ್ಟ್ ಸಿಗತ್ತಾ ಇಲ್ವಾ ಅಂತ. ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.